ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ಕಾಡು ಬೆಕ್ಕಿತ್ತು. ಅದು ಇತರ ಚಿಕ್ಕ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ತನ್ನ ಆಹಾರವನ್ನು ಹುಡುಕಿಕೊಳ್ಳುತ್ತಿತ್ತು. ಬೇಟೆ ಸಿಕ್ಕಾಗ ಹೊಟ್ಟೆ ತುಂಬ ತಿಂದು ಸೋಮಾರಿಯಾಗಿ ಮಲಗಿಬಿಡುತ್ತಿತ್ತು. ಒಂದು ದಿನ ಕಾಡನ್ನೆಲ್ಲ ಹುಡುಕಿದರೂ ಬೆಕ್ಕಿಗೆ ಬೇಟೆಯೇ ಸಿಗಲಿಲ್ಲ. ಹೊಟ್ಟೆ ತುಂಬ ಹಸಿದಿತ್ತು. ಬೆಕ್ಕು ಬೇಟೆಗಾಗಿ ಕಾಡು ತಿರುಗಿ ದಣಿದು ಬಂದು ಮರದ ಕೆಳಗೆ ಕುಳಿತುಕೊಂಡಿತು. ಅಲ್ಲಿಯೇ ಇದ್ದ ನೊಣಗಳು ಬೆಕ್ಕಿನ ಮುಖದ ಮೇಲೆ ಹಾರಾಡತೊಡಗಿದವು. ಇದರಿಂದ ಬೇಸತ್ತು ಬೆಕ್ಕು ಆ ಮರದಲ್ಲಿಯೇ ಇದ್ದ ಮಂಗನನ್ನು ನೋಡಿ, ಮಂಗಣ್ಣ ಮಂಗಣ್ಣ, ನನಗೆ ಈಗ ನಿದ್ರೆ ಬರುತ್ತಿದೆ, ಈ ನೊಣಗಳನ್ನು ಓಡಿಸು ಎಂದಿತು. ಬೆಕ್ಕು ದಣಿದಿರುವುದನ್ನು ಕಂಡ ಮಂಗ ಅದರ ಮೇಲೆ ಅನುಕಂಪ ತೋರಿ ನೊಣಗಳನ್ನು ಓಡಿಸಿತು. ಬೆಕ್ಕು ಚೆನ್ನಾಗಿ ನಿದ್ರೆ ಮಾಡಿತು. ಬೆಕ್ಕಿಗೆ ನಿದ್ರೆ ಬಂದಿರುವುದನ್ನು ಕಂಡ ಮಂಗ ಅದರ ಬಾಲವನ್ನು ಮರಕ್ಕೆ ಕಟ್ಟಿ ಹಾಕಿ ಅಲ್ಲಿಂದ ಓಡಿ ಹೋಯಿತು. ನಿದ್ರೆಯಿಂದ ಎಚ್ಚರಗೊಂಡ ಬೆಕ್ಕಿಗೆ ತನ್ನ ಬಾಲ ಮರಕ್ಕೆ ಕಟ್ಟಿ ಹಾಕಲಾಗಿದೆ ಎಂದು ತಿಳಿಯಿತು. ಎಷ್ಟು ಬಾರಿ ಬಾಲವನ್ನು ಎಳೆದು ಪ್ರಯತ್ನಿಸಿದರೂ ಬಾಲವನ್ನು ಬಿಡಿಸಿಕೊಳ್ಳಲಾಗಲಿಲ್ಲ. ಆಗ ಬೆಕ್ಕು ಅಲ್ಲಿಯೇ ಹೋಗುತ್ತಿದ್ದ ಇಲಿಯನ್ನು ಕಂಡಿತು. ಇಲಿರಾಯ ಇಲಿರಾಯ, ನನ್ನ ಬಾಲ ಬಿಡಿಸು, ನಿನ್ನ ಉಪಕಾರ ಮರೆಯುವುದಿಲ್ಲ ಮತ್ತು ನಿನ್ನನ್ನು ತಿನ್ನುವುದಿಲ್ಲ ಎಂದು ಮಾತು ಕೊಟ್ಟಿತು. ಇಲಿಯು ಬೆಕ್ಕಿನ ಮಾತಿನಂತೆ ಬಾಲವನ್ನು ಬಿಡಿಸಿತು. ಬೆಕ್ಕು ಇಲಿಯ ಹತ್ತಿರ ಕಾಡು ಬೆಕ್ಕು ಸತ್ತು ಹೋಗಿದೆ ಎಂದು ಇಡೀ ಕಾಡಿಗೆ ತಿಳಿಸು ಎಂದಿತು. ಇಲಿಯು ಬೆಕ್ಕು ಹೇಳಿದಂತೆ ಮಾಡಿತು. ಬೆಕ್ಕು ಸತ್ತು ಹೋಗಿರುವ ಹಾಗೆ ಮಲಗಿತ್ತು. ಕಾಡಿನ ಎಲ್ಲ ಪ್ರಾಣಿಗಳು ಬೆಕ್ಕು ಇರುವ ಜಾಗಕ್ಕೆ ಬಂದವು. ಬೆಕ್ಕಿನ ಬಾಲ ಕಟ್ಟಿದ್ದ ಮಂಗವೂ ಬಂದಿತ್ತು. ಮಂಗನನ್ನು ಕಂಡ ಬೆಕ್ಕು ಅದನ್ನು ಹಿಡಿಯಲು ಪ್ರಯತ್ನಿಸಿತು. ಆದರೆ ಮಂಗವು ಬೆಕ್ಕಿನ ಕೈಗೆ ಸಿಗದೆ ಮರದಿಂದ ಮರಕ್ಕೆ ಹಾರಿ ಬೆಕ್ಕಿನಿಂದ ತಪ್ಪಿಸಿಕೊಂಡಿತು. ನೀತಿ: ನಾವು ಬದುಕುವ ಹಾದಿ ಒಳ್ಳೆಯದಾಗಿರಬೇಕು.